ಯುವಕರೇ ಅಥವಾ ಯುವತಿಯರೇ, ಮದುವೆ ಎಂಬುದು ನಿಮ್ಮ ಜೀವನದ ಒಂದು ಅತ್ಯದ್ಭುತ ಕ್ಷಣ. ಈ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳುವಾಗ ಒಮ್ಮೆ ಅಲ್ಲ 10 ಬಾರಿ ಯೋಚನೆಯನ್ನು ಮಾಡಿ. ಯಾಕಂದರೆ ಒಂದಷ್ಟು ಫೋಟೋಗಳನ್ನು ಹೊಡೆಸ್ಕೊಳ್ಳೋದು, ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನು ಮಾಡೋದು, ಮನಬಂದಂತೆ ಬಟ್ಟೆಗಳನ್ನು ಖರೀದಿಸೋದು, ದುಬಾರಿ ಚಿನ್ನಗಳನ್ನು ಖರೀದಿ ಮಾಡೋದು, ಅಥವಾ ಒಂದಿಷ್ಟು ಕೈ ಹಿಡಿದುಕೊಂಡು ಸುತ್ತಾಡೋದು, ಐಷಾರಾಮಿ ರೆಸಾರ್ಟ್ಗಳನ್ನು ಬುಕ್ ಮಾಡಿಕೊಂಡು ರಿಸೆಪ್ಷನ್ಗಳಂಥ ಕಾರ್ಯಕ್ರಮವನ್ನು ಮಾಡೋದು, ಹೆಚ್ಚು ಮೊತ್ತದ ಲಗ್ನ ಪತ್ರಿಕೆಗಳನ್ನು ಮಾಡಿಸೋದು, ಒಂದಿಷ್ಟು ಹಣವನ್ನು ನೀರಿನಂತೆ ಖಾಲಿ ಮಾಡಿ ಹನಿಮೂನ್ ಟ್ರಿಪ್ಪನ್ನು ಮುಗಿಸಿ ಒಂದು ಸ್ವಲ್ಪ ದಿನಗಳ ಕಾಲ ಲಿವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಇರೋ ಥರ ಇದ್ದು ಆಮೇಲೆ ನಮ್ಮ ಸ್ವಾಭಿಮಾನಕ್ಕೆ ಅಡ್ಡ ಆಯಿತು ಅಂತಾನೋ, ಅಥವಾ ಪತಿಯು ಪತ್ನಿಗೆ ಬೈದ ಅಂತಾನೋ, ಅಥವಾ ಪತ್ನಿ ಪತಿಯನ್ನು ನಿಂದಿಸಿದಳು ಅಂತಾನೋ, ಯಾವುದೋ ಒಂದು ಚಿಕ್ಕ ಪುಟ್ಟ ಕ್ಷುಲ್ಲಕ ಕಾರಣಗಳಿಗೆ ಡಿವೋರ್ಸ್ ತನಕ ಹೋಗಬೇಡಿ. ಜೀವನ ಅಂದ ಮೇಲೆ ಏರಿಳಿತಗಳು, ಅಡೆತಡೆಗಳು ಇದ್ದೇ ಇರುತ್ತೆ ಅಲ್ವಾ. ಪತಿ ಪತ್ನಿಯರ ಜೀವನ ಮತ್ತು ಸಂಬಂಧ ಸುಂದರವಾಗಿರಲು ಪ್ರೀತಿ, ನಂಬಿಕೆ, ಗೌರವ, ಹೊಂದಾಣಿಕೆ ಅಗತ್ಯ. ಆಚಾರ್ಯ ಚಾಣಕ್ಯರ ಪ್ರಕಾರ ಗಂಡ ಹೆಂಡತಿ ಪರಸ್ಪರ ಯಾವಾಗಲೂ ಒಂದೇ ಶಕ್ತಿಯ ರೂಪವಾಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯುವಕರೇ ಇರಲಿ, ಯುವತಿಯರೇ ಇರಲಿ, ಜೀವನದಲ್ಲಿ ಬರುವಂಥ ಸುಖವೇ ಇರಬಹುದು, ದುಃಖವೇ ಇರಬಹುದು, ಸಮಸ್ಯೆಗಳೇ ಇರಬಹುದು, ಇವುಗಳನ್ನು ಸವಾಲಾಗಿ ಸ್ವೀಕರಿಸಿ ಸಂತೋಷದಿಂದ ನಾನು ಜೀವನವನ್ನು ನಡೆಸುತ್ತೇನೆ ಎಂಬ ದೃಢ ವಿಶ್ವಾಸ ನಿಮ್ಮಲ್ಲಿ ಮೂಡಿದಾಗ ಮಾತ್ರ ನೀವು ಮದುವೆಯಾಗಿ ಖುಷಿಯಾಗಿರಿ. ಆ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?